ಇನ್ನು ಡಿ.ಕೆ. ಶಿವಕುಮಾರ್ ಅವರು ನೂತನ ಸಿಎಂ ಅಂತ ಘೋಷಣೆ ಆಗಿದ್ದು ಈಗ ಡಿ.ಕೆ. ಶಿವಕುಮಾರ್ ಅವರ ಮನೆಗೆ ಸಚಿವಾಕಾಂಕ್ಷಿಗಳು ಸರಣಿ ಭೇಟಿ ಕೊಡ್ತಾ ಇದ್ದಾರೆ. ಬ್ಯಾಕ್ ಟು ಬ್ಯಾಕ್ ಒಬ್ಬರಾದ ಮೇಲೊಬ್ಬರು ಈಗ ಆರಂಭ ಆಯ್ತು. ಈಗ ಯಾಕಂದ್ರೆ ಸಚಿವ ಸ್ಥಾನ ಬೇಕಲ್ವಾ. ಕರ್ನಾಟಕದ ಪವರ್ ಸೆಂಟರ್ ಆಗಿದೆ ಡಿ.ಕೆ. ಶಿವಕುಮಾರ್ ಅವರ ಮನೆ. ಡಿ.ಕೆ. ಶಿವಕುಮಾರ್ ಅವರನ್ನ ಭೇಟಿಯಾಗಿ ಎಂ.ಬಿ. ಪಾಟೀಲ್ ಅವರು ಕೂಡ ಶುಭ ಕೋರೋದು. ಕೆಲವು ಜನರಲ್ ಆಗಿ ಚರ್ಚೆ ಮಾಡಿದ್ದೀವಿ, ಏನೋ ಕ್ಯಾಶುವಲ್ ಆಗಿ ನಾವು ಚರ್ಚೆ ಮಾಡಿದ್ದೀವಿ. ಲಿಂಗಾಯತರಿಗೆ ಡಿ.ಸಿ.ಎಂ ಹಾಗೂ ಕೆಪಿಸಿಸಿ ಅಧ್ಯಕ್ಷಗಿರಿ ಇದೆಲ್ಲವೂ ಕೂಡ ಪಕ್ಷದ ಒಳಗಡೆ ನಾವು ಚರ್ಚೆ ಮಾಡ್ತೀವಿ. ಅಂದ್ರೆ ಲಿಂಗಾಯತರಿಗೆ ಡಿ.ಸಿ.ಎಂ ಸ್ಥಾನ ಬೇಕು ಅನ್ನೋ ಬೇಡಿಕೆ ಕೂಡ ಇತ್ತು. ಪ್ರಬಲ ಸಮುದಾಯ ಅಂತ ಹೇಳ್ತಾ ಇದ್ರು. ಎಂ.ಬಿ. ಪಾಟೀಲ್ ಅವರ ಹೆಸರು ಕೂಡ ಕೇಳಿಬರ್ತಾ ಇತ್ತು. ಜೊತೆಗೆ ಕೆಪಿಸಿಸಿ ಅಧ್ಯಕ್ಷಗಿರಿಗೂ ಕೂಡ ಎಂ.ಬಿ. ಪಾಟೀಲ್ ಅವರ ಹೆಸರು ಕೇಳಿಬಂದಿತ್ತು. ಹೀಗಾಗಿ ಎಲ್ಲವನ್ನೂ ಕೂಡ ಪಕ್ಷದ ಒಳಗಡೆ ಚರ್ಚೆ ಮಾಡ್ತೀವಿ. ಹೈಕಮಾಂಡ್ ಇದನ್ನು ನಿರ್ಧಾರ ಮಾಡುತ್ತೆ. ಡಿ.ಕೆ. ಶಿವಕುಮಾರ್ ಅವರನ್ನ ಭೇಟಿಯಾದ ಬಳಿಕ ಎಂ.ಬಿ. ಪಾಟೀಲ್ ಅವರು ಮಾತನಾಡಿದ್ದಾರೆ. ಅಂದ್ರೆ ಪರೋಕ್ಷವಾಗಿ ತಮ್ಮ ಮನದಿಂಗಿತವನ್ನ ಅವರು ಬಿಚ್ಚಿಟ್ಟಿದ್ದಾರೆ. ನಮ್ಮ ಪಕ್ಷದ ವರಿಷ್ಠರನ್ನ ಭೇಟಿಯಾಗಿ AICC ಅಧ್ಯಕ್ಷರನ್ನ ಬೆಲ್ಲ ಭೇಟಿಯಾಗಿ ಬಂದಿದ್ದೀವಿ ಅಷ್ಟೇ. ನಮ್ಮ ಅಭಿಪ್ರಾಯಗಳನ್ನ ಹೇಳಿದ್ದೀವಿ ಅಷ್ಟೇ. CLP ಇದೆ ಈಗ 4 ಗಂಟೆಗೆ. ಅದು ಯಾವುದನ್ನು ಕೂಡ ಚರ್ಚೆ ಆಗಿಲ್ಲ. ಡಿ.ಸಿ.ಎಂ ಚರ್ಚೆ ಆಗಿಲ್ಲ. ನಾವು ಭೇಟಿ ಶಾಸಕಾಂಗ ಸಭೆ ನಾಯಕನನ್ನು ಆಯ್ಕೆ ಮಾಡ್ತಾರೆ. ಹೌದು, ಮಾಡ್ತಾರೆ. ಮುಂದಿನ ಒಂದು ಪ್ರಮಾಣ ವಚನ ಕಾರ್ಯಕ್ರಮ ಯಾವಾಗ ಅದು ನೋಡೋಣ. ಹೈಕಮಾಂಡ್ ಅದು CLPದಲ್ಲಿ ಏನೆಲ್ಲ ನಿರ್ಣಯಗಳಾಗ್ತವೆ, ಯಾರನ್ನ CLPಯಲ್ಲಿ ಆಯ್ಕೆ ಮಾಡ್ತಾರೆ, ತದನಂತರ ಏನೆಲ್ಲ ಪ್ರಕ್ರಿಯೆಗಳು ಕಾಂಗ್ರೆಸ್ ಪಕ್ಷದ ವರಿಷ್ಠರು ಮಾಡ್ತಾರೆ. ಸರ್, ಈಗ ತಾವು ಕೂಡ ಹೈಕಮಾಂಡ್ ನಾಯಕರನ್ನ ಯಾರಾದರೂ ಭೇಟಿ ಆಗಿದ್ದಾರೆ? ಹೇಗೆ ಸರ್? ನಾನು ಬಂದು ದಿಲ್ಲಿಗೆ ಹೋಗಿದ್ದೆ, ಹೈಕಮಾಂಡ್ ನಾಯಕರನ್ನ ಭೇಟಿ ಆಗಿಲ್ಲ. ಅದರಲ್ಲಿ ಇದೆ. ಇನ್ನು ಕಾಂಗ್ರೆಸ್ ಪಕ್ಷದಲ್ಲಿ ಸಚಿವಾಕಾಂಕ್ಷಿಗಳಿಂದ ಲಾಬಿ ಈಗ ಮುಂದುವರಿತಾ ಇದೆ. ಮಂತ್ರಿಗಿರಿಗಾಗಿ ಶಾಸಕರ ಮಸಲತ್ತು ಕಾವೇರ್ತಾ ಇದೆ. ತಂತ್ರ ಪ್ರತಿತಂತ್ರಗಳು ಜಾಸ್ತಿ ಆಗಿದಾವೆ. ಈಗ ಸಂಪುಟಕ್ಕೆ ನಮ್ಮನ್ನ ತೆಗೆದುಕೊಳ್ಳೋದಕ್ಕೆ ನಾವು ಕೇಳಿದೀವಿ. ಮಂತ್ರಿಗಿರಿ ಕೊಡದೇ ಇದ್ರೂ ಪಕ್ಷಕ್ಕಾಗಿ ನಾವು ಕೆಲಸವನ್ನ ಮಾಡ್ತೀವಿ. ಡಿ.ಕೆ. ಪಕ್ಷ ನಿಷ್ಠೆಗೆ ಹೈಕಮಾಂಡ್ ಸಿಎಂ ಸ್ಥಾನವನ್ನು ಕೊಟ್ಟಿದೆ. ಅವರು ಸಿಎಂ ಆಗ್ತಾ ಇರೋದಕ್ಕೆ ಅಭಿನಂದನೆಗಳು ಅಂತ ರಾಮದುರ್ಗ ಶಾಸಕ ಅಶೋಕ್ ಪಟ್ಟಣ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಸ್ಥಾನವನ್ನ ಸರ್ಕಾರವನ್ನ ಸಮರ್ಥವಾಗಿ ನಿಭಾಯಿಸ್ತಾರೆ ಅಂತ ರಾಮದುರ್ಗ ಶಾಸಕ ಅಶೋಕ್ ಪಟ್ಟಣ್ ಅವರು ಮಾತನಾಡಿದ್ದಾರೆ. ಬಹಳ ಖುಷಿಯಾಗಿದ್ದೀವಿ. ಒಳ್ಳೆ ಯಂಗ್ಸ್ಟರ್ CM ಆಗಿದ್ದಾರೆ. ರಾಜ್ಯಕ್ಕೆ ಒಳ್ಳೆ ಇದು ಅಡ್ಮಿಷನ್ ಕೊಡ್ತಾರೆ. ಬೇರೆ ಭಾಳ ಸಂತೋಷ ಆಯಿತು. ನಾವು ತಗೋಬೇಕು ಅಂತ ಹೇಳಿದೀವಪ್ಪ. ನಾವೆಲ್ಲ ಒಳ್ಳೆ ಗೈಡ್ ಮಾಡ್ತೀವಿ. ಎಲ್ಲ ಒಳ್ಳೆ ಎಕ್ಸ್ಪೀರಿಯನ್ಸ್ ಇದೆ ನಮಗೂ. ನಾವು 30-40 ವರ್ಷ ರಾಜಕೀಯ ಹೊಡಿದೀವಿ. ನಾವೆಲ್ಲ ಒಳ್ಳೆ ಸ್ನೇಹಿತರೇನೆ. ತೊಗೊಂಡ್ರೆ ನಾವು ಮಾಡ್ತೀವಿ, ತೊಗೊಂಡದೇ ಇದ್ರೂ ಕೂಡ ನಾವು ಕಾಂಗ್ರೆಸ್ ಪಕ್ಷದಲ್ಲಿ ನಿಷ್ಠಾವಂತಾಗಿ ಕೆಲಸ ಮಾಡ್ಕೊಂಡಿರ್ತೀವಿ. ಏನಿಲ್ಲ ಏನು ಸ್ವಾಮಿ, ಅವ್ರು ವಿಶ್ ಮಾಡಿ ದೇವ್ರು ಒಳ್ಳೇದು ಮಾಡಲಿ ಅಂತ ಹೇಳಿ ಬಂದಿದ್ವಿ. ಇನ್ನು ಈ ಮಂತ್ರಿಗಿರಿಗಾಗಿ ನಡೀತಾ ಇರುವಂತಹ ಲಾಬಿ ಏನಿದೆ, ಇದರಲ್ಲಿ ದರ್ಶನ್ ಧ್ರುವನಾರಾಯಣ್ ಅವರು ಕೂಡ ಲಾಬಿಗಿಳಿದಿದ್ದಾರೆ. ಈಗ ತಂದೆ ಧ್ರುವನಾರಾಯಣ್ ಅವರ ಹೆಸರಿನಲ್ಲಿ ಮಂತ್ರಿಗಿರಿಗಾಗಿ ಅವರು ಲಾಬಿಯನ್ನು ನಡೆಸ್ತಾ ಇದ್ದಾರೆ. ನಮ್ಮ ತಂದೆ ಪಕ್ಷಕ್ಕೆ ನಿಷ್ಠಾವಂತ ಸೇವೆಯನ್ನ ಮಾಡಿದ್ದಾರೆ. ಪಕ್ಷಕ್ಕೆ ತಮ್ಮ ಇಡೀ ಜೀವನವನ್ನ ಅರ್ಪಣೆ ಮಾಡಿದ್ದಾರೆ. ಅವರು ಇದ್ದಿದ್ರೆ ಇವತ್ತು ಸಚಿವರಾಗ್ತಾ ಇದ್ರು, ಆದ್ರೆ ಅವರಿಲ್ಲ. ಹೀಗಾಗಿ ನನ್ನನ್ನು ಕನ್ಸಿಡರ್ ಮಾಡಬೇಕು ನೀವು. ಮೊದಲ 2ನೇ ಬಾರಿ ಶಾಸಕರಾದವರಿಗೂ ಕೂಡ ಅವಕಾಶ ಕೊಡಿ. ಶಾಸಕ ದರ್ಶನ್ ಧ್ರುವನಾರಾಯಣ್ ಅವರು ಮಂತ್ರಿಗಿರಿಗಾಗಿ ಹಕ್ಕೊತ್ತಾಯ ಮಾಡಿದ್ದಾರೆ. ನಮ್ಮ ತಂದೆಯವರಿದ್ರೆ ಅವರು ಕೂಡ ಆಗ್ತಾ ಇದ್ರು. ಹೀಗಾಗಿ ನನಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಪರೋಕ್ಷವಾಗಿ ಮಾತನಾಡಿದ್ದಾರೆ. ಈಗ ನಮ್ಮ ತಂದೆಯವರು ಶ್ರೀ ಧ್ರುವನರವರು ಅವರು ಕೂಡ ಪಕ್ಷದ ನಿಷ್ಠಾವಂತ ಸೇವಕರಾಗಿ ಅವರ ಸೇವೆಯನ್ನು ಮಾಡಿದ್ದಾರೆ. KPCCಯ ಕಾರ್ಯಾಧ್ಯಕ್ಷರಾಗಿ ಪ್ರಾಮಾಣಿಕವಾಗಿ ಅವರ ಸೇವೆಯನ್ನು ಸಲ್ಲಿಸಿ ಪಕ್ಷಕ್ಕೆ ಅವರ ಜೀವವನ್ನು ಅವರು ಅರ್ಪಣೆನ ಮಾಡಿರೋಂಥದ್ದು ಅದು ಗೊತ್ತಿರೋಂಥ ಒಂದು ವಿಚಾರ. ಅವರು ಇದ್ದಿದ್ರೆ ಇವತ್ತು ಅವರು ಸಚಿವ ಸ್ಥಾನಕ್ಕೆ ಅರ್ಹವಾದಂತಹ ವ್ಯಕ್ತಿ. ಜೊತೆಗೆ ನಮ್ಮ CLP ನಾಯಕರಾಗಿರುವಂಥ ಡಿ.ಕೆ. ಶಿವಕುಮಾರ್ ಸಾಹೇಬರು ಸ್ವತಃ ವಿಧಾನಸೌಧದಲ್ಲಿ ವಿಧಾನಸಭೆಯಲ್ಲಿ ಅಧಿವೇಶನದಲ್ಲೇ ಆ ವಿಚಾರದ ಬಗ್ಗೆ ಅವರು ಮಾತನಾಡಿದ್ದಾರೆ. ಇಟ್ ಇಸ್ ಆನ್ ರೆಕಾರ್ಡ್. ಅದರಿಂದ ಅವರು ಇದ್ದಿದ್ರೆ ಖಂಡಿತವಾಗಿಯೂ ಅರ್ಹವಾದಂತಹ ವ್ಯಕ್ತಿ ಸಚಿವ ಸ್ಥಾನಕ್ಕೆ. ಆದರೆ ಅವರು ನಮ್ಮಲ್ಲಿ ಇಲ್ಲ. ತುಂಬ ನೋವಾಗ್ತಿದೆ ಇವತ್ತು ಅವರು ನಮ್ಮಲ್ಲಿ ಇಲ್ಲ. ಆದರೂ ಕೂಡ ಇವತ್ತು ನಾನು ನಮ್ಮ ಹಿರಿಯ ನಾಯಕರಲ್ಲಿ ಮನವಿಯನ್ನ ಮಾಡ್ತೇನೆ. ಫಸ್ಟ್ ಟೈಮ್ ಮತ್ತು ಸೆಕೆಂಡ್ ಟೈಮರ್ಸಲ್ಲಿ ಯಾರಿಗಾರು ಒಂದು ಅವಕಾಶವನ್ನು
ಇನ್ನು ಡಿ.ಕೆ. ಶಿವಕುಮಾರ್ ಅವರ ನೂತನ ಸಚಿವ ಸಂಪುಟಕ್ಕೆ ಸೇರೋದಕ್ಕೆ ಆಕಾಂಕ್ಷಿಗಳು ಸರ್ಕಸ್ ಆರಂಭ ಮಾಡಿದ್ದಾರೆ. ಮಂತ್ರಿಗಿರಿಗಾಗಿ ದೆಹಲಿಯಲ್ಲೂ ಕೂಡ ಭಾರಿ ಮಸಲತ್ತು ನಡೀತಾ ಇದೆ ನಾಯಕರಿಂದ. ಸಿಂಧನೂರು ಶಾಸಕ ಹಂಪನಗೌಡ ಬಾದರ್ಲಿ ಅವರು ದೆಹಲಿಗೆ ದೌಡಾಯಿಸಿ ಹೋಗಿದ್ದಾರೀಗ. ಕೆಂಪೇಗೌಡ ವಿಮಾನ ನಿಲ್ದಾಣದಿಂದ ಪ್ರಯಾಣವನ್ನು ಬೆಳೆಸಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗಿದೆ. ಹಳೆಯ ಸಚಿವರ ಪಟ್ಟಿಯನ್ನ ಬಿಟ್ಟು ಯಾರಿದ್ದಾರೆ ಹೊಸಬರು ಅವರಿಗೆ ಅವಕಾಶ ಮಾಡಿಕೊಡಿ ನೀವು. ವಿಶೇಷವಾಗಿ ಮನವಿ ಮಾಡೋದಕ್ಕೆ ಹಂಪನಗೌಡ ಬಾದರ್ಲಿ ಅವರು ದೆಹಲಿಗೆ ಹೊರಟಿದ್ದಾರೆ. ಸಚಿವ ಸ್ಥಾನವನ್ನು ಗಿಟ್ಟಿಸಿಕೊಳ್ಳೋದಕ್ಕೆ ದೆಹಲಿಗೆ ಪ್ರಯಾಣ ಬೆಳೆಸಿದ್ದಾರೆ. ದೇವನಹಳ್ಳಿ ಬಳಿಯ ಕೆಂಪೇಗೌಡ ವಿಮಾನ ನಿಲ್ದಾಣದಿಂದ ಅವರು ದೆಹಲಿಗೆ ಪ್ರಯಾಣವನ್ನು ಬೆಳೆಸಿದ್ದಾರೆ. ನೋಡ್ರಿ, ಯಾರಿದ್ರು ಈ ಹಿಂದೆ ಅವರಿಗೆ ಬೇಡ, ಯಾರು ಹೊಸಬರಿದ್ದಾರೆ ಅಂದರೆ ಕಳೆದ ಬಾರಿಯ ಯಾರು ಸಚಿವರಿದ್ರು ಅವ್ರನ್ನ ಬಿಟ್ಟು ಕೊಡಿ ನೀವು ಅಂತ ಬೇಡಿಕೆ ಇಡೋದಕ್ಕೆ ದೆಹಲಿಗೆ ಹೋಗಿದ್ದಾರೆ ಶಾಸಕರು. ಇನ್ನು ಹಂಪನಗೌಡ ಬಾದರ್ಲಿ ಅವರು ಈ ಹಿಂದೆಯೂ ಕೂಡ ಆಕಾಂಕ್ಷಿಯಾಗಿದ್ದರು, ಆದರೆ ಕಳೆದ ಬಾರಿ ಅವರಿಗೆ ಸಚಿವ ಸ್ಥಾನ ಸಿಕ್ಕಿರಲಿಲ್ಲ. ಇದೀಗ ಅವರು ನೇರವಾಗಿ ದೆಹಲಿಗೆ ತೆರಳಿ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗೋದಕ್ಕೆ ಅಂತ ಮುಂದಾಗಿದ್ದಾರೆ. ಹೈಕಮಾಂಡ್ ನಾಯಕರನ್ನ ನೇರವಾಗಿ ಭೇಟಿ ಮಾಡಿ, ನೋಡಿ ಕಳೆದ ಬಾರಿ ನಮಗೆ ಅವಕಾಶ ಮಾಡಿಕೊಟ್ಟಿಲ್ಲ ನೀವು, ಹೀಗಾಗಿ ಈ ಬಾರಿ ಕಳೆದ ಬಾರಿ ಯಾರ್ಯಾರು ಸಚಿವರಾಗಿದ್ದರೂ ಅವ್ರನ್ನ ಮತ್ತೆ ಪುನರಾವರ್ತನೆ ಮಾಡಬೇಡಿ, ಅವ್ರನ್ನ ಕೈ ಬಿಡಿ. ಹೊಸಬರು ಯಾರಿದ್ದಾರೆ, ಯಾರಿಗೆ ಅವಕಾಶ ಸಿಕ್ಕಿದ್ದಿಲ್ಲ ಅಂಥವರಿಗೆ ಸಚಿವರಾಗೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಇದನ್ನು ಹೇಳಬೇಕಂದ್ರೆ ಇಲ್ಲಿ ರಾಜ್ಯದಲ್ಲಿ ಯಾರೂ ಕೇಳಲ್ಲ. ಇದೇ ಕಾರಣಕ್ಕಾಗಿ ನೇರವಾಗಿ ದೆಹಲಿಗೆ ತೆರಳಿದ್ದಾರೆ. ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಈ ವಿಚಾರವನ್ನು ಪ್ರಸ್ತಾಪ ಮಾಡಿ ಕ್ಯಾಬಿನೆಟ್ನಲ್ಲಿ ಸಾಧ್ಯವಾದಷ್ಟು ಜನ ಹೊಸಬರಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಈಗ ಹೈಕಮಾಂಡ್ ನಾಯಕರಿಗೆ ಮನವಿ ಮಾಡಿಕೊಳ್ಳೋದಕ್ಕೆ ಹಂಪನಗೌಡ ಬಾದರ್ಲಿ ಅವರು ದೆಹಲಿಗೆ ತೆರಳಿದ್ದಾರೆ. ಇನ್ನು ಮಳವಳ್ಳಿ ಶಾಸಕ ನರೇಂದ್ರ ಸ್ವಾಮಿ ಅವರಿಗೆ ಮಂತ್ರಿಗಿರಿ ಸಿಗತ್ತಾ? ಈಗ ನಿಯೋಜಿತ ಸಿಎಂ ಅವರು ಡಿ.ಕೆ. ಶಿವಕುಮಾರ್ ಅವರ ಬೆಂಬಲಿಗ ನರೇಂದ್ರ ಸ್ವಾಮಿ ಅವರು. ನೋಡಿ, ಯಾವಾಗ ಸಿಎಂ ಹುದ್ದೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಆಯಿತು, ಆಗಲೂ ಕೂಡ ಬಹಿರಂಗವಾಗಿ ಡಿ.ಕೆ. ಶಿವಕುಮಾರ್ ಅವರ ಪರವಾಗಿ ಮಾತನಾಡಿದರು. ಅರಣ್ಯ ಪರಿಸರ ಇಲಾಖೆ ಖಾತೆಗಳ ಮೇಲೆ ಕಣ್ಣಿಟ್ಟಿದ್ದಾರೆ ಅವರು. 3 ಬಾರಿ ಶಾಸಕರಾಗಿರುವಂತಹ ನರೇಂದ್ರ ಸ್ವಾಮಿ ಅವರು ಅರಣ್ಯ ಪರಿಸರ ಇಲಾಖೆ ಖಾತೆ ಬಹುತೇಕ ಫಿಕ್ಸ್ ಅವರಿಗೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಇನ್ನು ಸಮಾಜ ಕಲ್ಯಾಣ ಇಲಾಖೆ ಮೇಲೂ ಕೂಡ ನರೇಂದ್ರ ಸ್ವಾಮಿ ಅವರು ಕಣ್ಣಿಟ್ಟಿದ್ದಾರೆ. ಕಾಂಗ್ರೆಸ್ನ ಹೈಕಮಾಂಡ್ ಮಟ್ಟದಲ್ಲಿ ಭಾರಿ ವರ್ಚಸ್ಸು ಕೂಡ ಅವರಿಗಿದೆ. ನರೇಂದ್ರ ಸ್ವಾಮಿಗೆ ಮಂತ್ರಿಗಿರಿ ಬಗ್ಗೆಯೂ ಕೂಡ ಚರ್ಚೆ ಆಗ್ತಾ ಇದೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಈಗಾಗಲೇ ನಿರ್ಧಾರವನ್ನ ಡಿ.ಕೆ. ಶಿವಕುಮಾರ್ ಅವರು ಕೈಗೊಂಡಿದ್ದಾರೆ. ಈಗ 2007ರಲ್ಲೇ ಸ್ವತಂತ್ರವಾಗಿ ಗೆದ್ದು ಮಂತ್ರಿಯಾಗಿದ್ದರವರು. ಬಲಗೈ ಸಮುದಾಯದ ಪ್ರಭಾವಿ ನಾಯಕ ನರೇಂದ್ರ ಸ್ವಾಮಿ ಅವರು ಮಂಡ್ಯ ಜಿಲ್ಲೆಯಲ್ಲಿ ಭಾರಿ ಪ್ರಭಾವವನ್ನು ಕೂಡ ಹೊಂದಿದ್ದಾರೆ. ಈ ದಲಿತ ಮತದಾರರೇನಿದ್ದಾರೆ ಅವರ ಮೇಲೆ ಪ್ರಭಾವವನ್ನು ಹೊಂದಿದ್ದಾರೆ, ಭಾರಿ ಹಿಡಿತವನ್ನು ಕೂಡ ಅವರು ಹೊಂದಿದ್ದಾರೆ. ಮಾಲಿನ್ಯ ನಿಯಂತ್ರಣ ಮಂಡಳಿ ಪ್ರಭಾವಿ ಅಧ್ಯಕ್ಷ, KSPCB ಅಧ್ಯಕ್ಷರಾಗಿಯೂ ಕೂಡ ಹೊರಹೊಮ್ಮಿದ್ರು ನರೇಂದ್ರ ಸ್ವಾಮಿ ಅವರು. ಉತ್ತಮವಾಗಿ ಸೇವೆ ಕೂಡ ಸಲ್ಲಿಕೆ ಮಾಡಿದ್ರು. ಕುಟುಂಬ ಸಮೇತವಾಗಿ ನರೇಂದ್ರ ಸ್ವಾಮಿ ಅವರು ಈಗಾಗಲೇ ಟೆಂಪಲ್ ರನ್ ಕೂಡ ಆರಂಭ ಮಾಡಿದ್ದಾರೆ. ಮಂಗಳೂರಿನಲ್ಲಿ ಮಳವಳ್ಳಿ ಶಾಸಕ ದೇಗುಲ ದರ್ಶನಕ್ಕೆ ಮುಂದಾಗ್ತಾ ಇದ್ದಾರೆ. ಈ ನಡುವೆ ಏನಾಗುತ್ತೆ ನೋಡಿ, ಮಂಡ್ಯದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಬಲಪಡಿಸಬೇಕು ಅಂತಂದರೆ ಆಗ ನರೇಂದ್ರ ಸ್ವಾಮಿ ಅವರಿಗೆ ಮಣೆ ಹಾಕಲೇಬೇಕಾಗತ್ತೆ. ಇದೇ ವಿಚಾರನ ಡಿ.ಕೆ. ಶಿವಕುಮಾರ್ ಅವರು ತಮ್ಮ ಹೈಕಮಾಂಡ್ ಮುಂದೆ ಇಟ್ಟಿದ್ದಾರೆ. ನೋಡಿ, ಎಲ್ಲೆಲ್ಲಿ ಕಾಂಗ್ರೆಸ್ಸು ತುಂಬ ವೀಕ್ ಇದೆ ಅಲ್ಲಲ್ಲಿ ನಾವು ಕಾಂಗ್ರೆಸ್ಸನ್ನು ಸ್ಟ್ರಾಂಗ್ ಮಾಡಬೇಕು ಅಂತಂದರೆ ಆಯಾ ಭಾಗದ ನಾಯಕರಿಗೆ ನಾವು ಮನ್ನಣೆ ಕೊಡಬೇಕಾಗತ್ತೆ. ಈಗ ಚಲುವರಾಯಸ್ವಾಮಿ ಅವರು ಕೂಡ ಅಷ್ಟೇ. ಹಳೆ ಮೈಸೂರು ಭಾಗದಲ್ಲಿ ಕಾಂಗ್ರೆಸ್ಗೆ ಬಲ ತುಂಬಬೇಕಾ, ಚಲುವರಾಯಸ್ವಾಮಿ ಅವರು ಕೊಡಿ ನೀವು. ಅದೇ ರೀತಿಯಾಗಿ ಇತ್ತ ಮಂಡ್ಯ ಭಾಗದಲ್ಲಿ ಕೂಡ ಕಾಂಗ್ರೆಸ್ಗೆ ಬಲ ತುಂಬಬೇಕಾ, ಹಾಗಾದರೆ ಆಗ ನರೇಂದ್ರ ಸ್ವಾಮಿ ಅವರಿಗೆ ಟಿಕೆಟ್ ಕೊಡಿ ಅಂತ ಈಗ ಡಿ.ಕೆ. ಶಿವಕುಮಾರ್ ಅವರು ತಮ್ಮ ಹೈಕಮಾಂಡ್ ಮೇಲೆ ಒತ್ತಡ ಹೇರ್ತಾ ಇದ್ದಾರೆ. ಯಾರು ಮೂಲ ಕಾಂಗ್ರೆಸ್ಸಿಗರಿದ್ದರು, ಕಾಂಗ್ರೆಸ್ ಪಕ್ಷಕ್ಕಾಗಿ ದುಡಿದಿದ್ದಾರೆ, ಅಂಥವರಿಗೆ ಅವಕಾಶ ಕೊಡಿಸಬೇಕು ಅಂತ ಡಿ.ಕೆ. ಶಿವಕುಮಾರ್ ಅವರು ಪ್ಲಾನ್ ರೂಪಿಸಿದ್ದಾರೆ ಅನ್ನೋ ಮಾತುಗಳು ಕೇಳಿಬರ್ತಾ ಇದೆ. ನೋಡಿ, ಮೊದಲ ಬಾರಿ ಯಾರು ಗೆದ್ದಿದ್ದಾರೆ ಅಂತ 5 ಜನರಿಗೂ ಕೂಡ ಮಂತ್ರಿಗಿರಿ ಸಿಗಲಿ. ಡಿ.ಕೆ. ಆಪ್ತ ಶಾಸಕ ಗಣಿಗ ರವಿ ಅವರು ವಿಶೇಷವಾಗಿ ಬೇಡಿಕೆ ಇಟ್ಟಿದ್ದಾರೆ. ನಾನು ಮಂಡ್ಯದಲ್ಲಿ ಮೊದಲ ಬಾರಿ ಗೆದ್ದಿದ್ದೀನಿ,
ಹಿರಿಯ ಶಾಸಕರಿಗೆ ಸಂಪುಟದಲ್ಲಿ ಅವಕಾಶ ಸಿಗಲಿ. ಮೊದಲ ಬಾರಿ ಗೆದ್ದಿರುವ ಒಟ್ಟು 39 ಶಾಸಕರ ಪೈಕಿ ಕನಿಷ್ಠ 5 ಜನರಿಗೆ ಸಚಿವ ಸ್ಥಾನವನ್ನು ಕೊಡಬೇಕು ಅಂತ ಬೇಡಿಕೆ ಇಟ್ಟಿದ್ದಾರೆ. ಅಶೋಕ್ ರೈ, ಶಿವಗಂಗಾ, ಬಸವರಾಜು, ಭರತ್ ರೆಡ್ಡಿ ಇಂತಹ ಹೊಸಬ ನಾಯಕರು, ಪ್ರಬಲ ನಾಯಕರು ಯಾರಿದ್ದಾರೆ ಅಂಥವರಿಗೆ ಅವಕಾಶ ಸಿಗಲಿ ಅಂತ ಮಂಡ್ಯ ಶಾಸಕ ಗಣಿಗ ರವಿಯವರು ಮಂತ್ರಿಗಿರಿಗೆ ಮಸಲತ್ತನ್ನು ಮಾಡ್ತಾ ಇದ್ದಾರೆ ಅನ್ನೋ ಮಾತುಗಳು ಕೇಳಿಬರ್ತಾ ಇದೆ. ಬೇಡಿಕೆ ಕೂಡ ಇಟ್ಟಿದ್ದಾರೆ ಅವರು. ಭಾಳ ಜನಗಳು 40 ವರ್ಷದ ಅವರ ಪರಿಶ್ರಮಕ್ಕೆ ಇವತ್ತು ಅವರು ನಂಬಿದಂಥ ದೇವರು ಹೈಕಮಾಂಡ್ ಸಿದ್ದರಾಮಯ್ಯನವರು, ಈ ರಾಜ್ಯದ ಜನತೆ ಅವರ ಆಶೀರ್ವಾದದಿಂದ ಇವತ್ತು ಬುಧವಾರ ಮುಖ್ಯಮಂತ್ರಿ ಆಗ್ತಾಯಿದ್ದಾರೆ. ನನಗೂ ಸಂತೋಷ ಆಗಿದೆ. ಭಾಳ ಬ್ಯಾಕ್ ಮಾಡ್ತಾ ಇದ್ದಾರೆ. ಒಂದೆರಡು ಸಿಗಲಿ ಅನ್ನೋ ಭಾವನೆ ನಮಗೆ. ಈಗ ಚಲುವರಾಯಸ್ವಾಮಿ ಅವರು ಭಾಳ ದಕ್ಷವಾಗಿ ಅಧಿಕಾರ ಮಾಡಿದ್ದಾರೆ. ಜಿಲ್ಲೆನ 10,000 ಕೋಟಿ ಇಲ್ಲಿವರೆಗೂ ತಂದು ಅಭಿವೃದ್ಧಿ ಮಾಡಿದ್ದಾರೆ. ಅವರಂತೂ ಮುಂದುವರಿತಾರೆ. ಅವ್ರ ಜೊತೆಗೆ ಇನ್ನೊಂದು ಕೊಡಲಿ ಅನ್ನೋದು ಭಾವನೆ. ಆವಾಗ ಇನ್ನಷ್ಟು ಹುರುಪಿನಿಂದ ನಮ್ಮ ಕಾರ್ಯಕರ್ತರೆಲ್ಲ ಕೆಲಸ ಮಾಡ್ತಾರೆ. ಇನ್ನಷ್ಟು ಮಂಡ್ಯ ಜಿಲ್ಲೆ ಅಭಿವೃದ್ಧಿ ಆಗ್ತದೆ. 3 ಜನನು ಪ್ರಬಲವಾಗಿ ಪೈಪೋಟಿ ನಡೆಸ್ತಾ ಇದ್ದಾರೆ ಸರ್. ನಾರಾಯಣಸ್ವಾಮಿ, ಚಲುವರಾಯಸ್ವಾಮಿ ಪೈಪೋಟಿ ಏನಿಲ್ಲ, ಕ್ಲೈವ್ ಮಾಡ್ತಾ ಇದ್ದಾರೆ. ಈಗ ರಮೇಶ್ ಬಾಬು ಬಂಡಿ ಸಿದ್ದೇಗೌಡರು ಕೂಡ 3 ಸರಿ MLA ಆಗಿದ್ದಾರೆ. ನಾರಾಯಣಸ್ವಾಮಿ ಅವರು 3 ಸರಿ MLA ಆಗಿದ್ದಾರೆ. ನಾರಾಯಣಸ್ವಾಮಿ ಕೋಟನೇ ಬೇರೆ, ಬಾಬು ಬಂಡಿ ಸಿದ್ದೇಗೌಡರ ಕೋಟನೇ ಬೇರೆ. ಬಾಬು ಅವರು, ಅವ್ರ ತಂದೆ, ಅವ್ರ ತಾಯಿ ಎಲ್ಲ MLA ಆಗಿ ಅವ್ರದ್ದೇ ಆದ ಕಾಣಿಕೆಯನ್ನು ಶ್ರೀರಂಗಪಟ್ಟಣಕ್ಕೆ ಕೊಟ್ಟಿದ್ದಾರೆ. ಇದು ಭಾಳ ಅನುಕೂಲ ಆಗ್ತದೆ ಅವರು ಮಂತ್ರಿ ಆದರೆ. ಈಗ ನರೇಂದ್ರ ಸ್ವಾಮಿ ಅವರು 1 ಸರಿ ಆಗಿದ್ರು, ಅವ್ರ ಕೋಟನೇ ಬೇರೆ ಇದೆ. ಇವರು ಇನ್ನೊಂದು ಮಂತ್ರಿ ಸ್ಥಾನ ನಮ್ಮ ಜಿಲ್ಲೆ ಕೊಟ್ಟರೆ ಇನ್ನಷ್ಟು. ನೋಡಿ, ಇದು ರವಿ ಗಣಿಗ ಅವರು ಮಾತನಾಡಿರುವಂತಹ ಮಾತುಗಳು. ನೋಡಿ, ಹೊಸಬರನ್ನು ನೀವು ಮರಿತಾ ಇದ್ದೀರ್ರಿ. ನನ್ನ ಒಂದು ಕ್ಷೇತ್ರಕ್ಕೆ ಹೆಚ್ಚು ಅನುದಾನ ಬಂತು, ಕೆಲಸ ಮಾಡೋದಕ್ಕಾಯಿತು. ಆದರೆ ಹೊಸಬರಿಗೆ ಸರಿಯಾಗಿ ಅನುದಾನನೇ ಬರಲಿಲ್ಲ, ಅವರಿಗೆ ಮಂತ್ರಿಗಿರಿನೇ ಸಿಗಲಿಲ್ಲ ಅಂತಂದರೆ ಅವ್ರು ಎಲ್ಲಿಗೆ ಹೋಗಬೇಕು? ಏನು ಅಭಿವೃದ್ಧಿ ಆಗಬೇಕು ಅಂತ ಆದರೆ ಅವರಿಗೂ ಕೂಡ ಅವಕಾಶವನ್ನು ಮಾಡಿಕೊಡ್ಬೇಕು. ಮೊದಲ ಬಾರಿ ಗೆದ್ದಿರುವಂತಹ 39 ಶಾಸಕರಿದ್ದಾರೆ. ಅವರ ಪೈಕಿ ಕನಿಷ್ಠ 5 ಜನ ಶಾಸಕರಿಗಾದರೂ ಸಚಿವ ಸ್ಥಾನವನ್ನು ಕೊಡಬೇಕು ಅಂತ ಆ ಒಂದು ವಿಚಾರವನ್ನು ಅವರು ಇಟ್ಟಿದ್ದಾರೆ. ಇನ್ನು ಕಾಂಗ್ರೆಸ್ ಹೈಕಮಾಂಡ್ ಇದಕ್ಕೆ ಯಾವ ರೀತಿಯಾಗಿ ಮಣೆ ಹಾಕತ್ತೆ ಅದನ್ನು ಕೂಡ ನೋಡಬೇಕಾಗತ್ತೆ. ನನ್ನ ಕ್ಷೇತ್ರಕ್ಕೆ ಸಾಕಷ್ಟು ಅನುದಾನ ಸಿಕ್ತು. DK ಶಿವಕುಮಾರ್ ಸರ್ಕಾರದಲ್ಲೂ ಕೂಡ ಹೆಚ್ಚಿನ ಅನುದಾನವನ್ನು ತಂದು ಕ್ಷೇತ್ರಕ್ಕಾಗಿ ಕೆಲಸ ಮಾಡಬೇಕು. ನಾನು DK ಶಿವಕುಮಾರ್ಗೆ ಅಧಿಕಾರ ಸಿಕ್ಕರೆ ನನಗೆ ಸಿಕ್ಕ ಹಾಗೆ ಜಿಲ್ಲೆಗೆ, ಮಂಡ್ಯ ಜಿಲ್ಲೆಗೆ ಒಟ್ಟು 2 ಸಚಿವ ಸ್ಥಾನ ಸಿಗಬೇಕು ಅನ್ನೋ ನನ್ನ ಒಂದು ಬೇಡಿಕೆ ಇದೆ. ಹೀಗಾಗಿ 2 ಸಚಿವ ಸ್ಥಾನವನ್ನು ಕೊಡಬೇಕು ಅಂತ ಗಣಿಗ ರವಿಯವರು ಬೇಡಿಕೆ ಇಟ್ಟಿದ್ದಾರೆ. ಚಲುವರಾಯಸ್ವಾಮಿ ಅವರು ಉತ್ತಮ ಕೆಲಸ ಮಾಡಿದ್ದಾರೆ ಸಚಿವರಾಗಿ. ನರೇಂದ್ರ ಸ್ವಾಮಿ ಅವರಿಗೂ ಕೂಡ ಬೇರೆ ಕೋಟಾ ಇದೆ. ಆದರೆ ರಮೇಶ್ ಬಂಡಿ ಸಿದ್ದೇಗೌಡ ಅವರು 3 ಬಾರಿ ಗೆದ್ದಿದ್ದಾರೆ. ಅವರ ತಂದೆ ತಾಯಿ ಕೂಡ ಶಾಸಕರಾಗಿ ಕೆಲಸ ಮಾಡಿದ್ದಾರೆ. ಜಿಲ್ಲೆಗೆ ಮತ್ತೊಂದು ಸಚಿವ ಸ್ಥಾನ ಸಿಕ್ಕರೆ ಇನ್ನಷ್ಟು ಅಭಿವೃದ್ಧಿಗಳು ಕೆಲಸಗಳಾಗ್ತವೆ. ಹೀಗಾಗಿ 2 ಸಚಿವರನ್ನು ಮಾಡಿ ನಮ್ಮ ಜಿಲ್ಲೆಗೆ ಅಂತ ಗಣಿಗ ರವಿಕುಮಾರ್ ಅವರು ಬೇಡಿಕೆ ಇಡ್ತಾ ಇದ್ದಾರೆ. ಹೀಗಾಗಿ ಇದಕ್ಕೆ DK ಶಿವಕುಮಾರ್ ಅವರು ಅಥವಾ ಅವರ ಹೈಕಮಾಂಡ್ ಯಾವ ರೀತಿಯಾಗಿ ಮಣೆ ಹಾಕತ್ತೆ, ಹೊಸಬರಿಗೆ ಅವಕಾಶ ಸಿಗುತ್ತಾ ಇಲ್ವಾ? ಯಾಕಂದರೆ ನೋಡಿ, ಎಲ್ಲರೂ ಕೇಳೋದು ಹಿರಿತನದ ಆಧಾರದಲ್ಲಿ. ಹೊಸಬರಿಗೆ ಅವಕಾಶಗಳು ತುಂಬ ಕಡಿಮೆ. ಅದರಲ್ಲಿ ಈಗ 5 ಜನರಿಗೆ ಸಚಿವ ಸ್ಥಾನಕ್ಕಾಗಿ ಬೇಡಿಕೆಯನ್ನು ಇಡ್ತಾ ಇದ್ದಾರೆ. ಈಗ